ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಸೂರ್ಯಪಥ ಬದಲಾಯಿಸುವ ಘಳಿಗೆಯಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತದೆ. ಆದರೆ ಈ ವರ್ಷ ಗವಿಗಂಗಾಧರೇಶ್ವರನನ್ನ ಸೂರ್ಯ ಸ್ಪರ್ಶಿಸಿಲ್ಲ. ಈ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ಸಾವಿರಾರು ಭಕ್ತರಿಗೆ ನಿರಾಸೆಯಾಗಿದೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಅನಾಹುತಗಳು ಕಾದಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತಿದೆ. ಈ ಬಾರಿ ಸೂರ್ಯರಶ್ಮಿ ಗೋಚರವಾಗದೆ ಭಾರಿ ನಿರಾಸೆಯಾಗಿದೆ. ಮೋಡ ಅಡ್ಡ ಬಂದ ಕಾರಣ ಸೂರ್ಯನ ಕಿರಣ ಅಗೋಚರವಾಗಿ ಸ್ಪರ್ಶಿಸಿದೆ. ಇದರಿಂದ ಸೂರ್ಯನ ರಶ್ಮಿಯೊಂದಿಗೆ ಸ್ವಾಮಿ ದರ್ಶನ ಮಾಡುವುದನ್ನ ನೋಡಲು ಬೆಳಗ್ಗೆಯಿಂದ ದೇವಾಲಯದ ಆವರಣದಲ್ಲಿ ಕಾದು ಕುಳಿತಿದ್ದ ಭಕ್ತರಿಗೆ ನಿರಾಸೆಯಾಗಿದೆ. ಸಂಜೆ 5:20ರಿಂದ 5:23 ಸಮಯದಲ್ಲಿ ಸೂರ್ಯ ಕಿರಣ ನಂದಿ ಮೂಲಕ ಸ್ವಾಮಿಯೆಡೆಗೆ ಹಾದು ಹೋಗಬೇಕಾಗಿತ್ತು. ಆದರೆ ಮೋಡ ಅಡ್ಡ ಬಂದ ಪರಿಣಾಮ ಸೂರ್ಯನ ಕಿರಣ ಗೋಚರವಾಗಿಲ್ಲ ಅಂತ ಸೋಮಸುಂದರ ದೀಕ್ಷಿತ್ ಅವರು ಘೋಷಿಸಿದ್ದಾರೆ. ಹೌದು, ಪ್ರತಿ ವರ್ಷ ಸೂರ್ಯನನ್ನ ನಮಿಸಿ ಹೋಗುತ್ತಿದ್ದ ಸೂರ್ಯನ ಕಿರಣಗಳು ಈ ಬಾರಿ ಮೋಡ ಕವಿದ ವಾತಾವರಣದಿಂದಾಗಿ ಹಾಗೆಯೇ ಹಾದು ಹೋಗಿದೆ. ಹಾಗಾಗಿ ಈ ಬಾರಿ ಗಂಡಾಂತರ ಕಾದಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಈ ಕುರಿತು ಪ್ರತಿ ವರ್ಷ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಸೂರ್ಯನ ಕಿರಣ ಸ್ಪರ್ಶವಾಗುತ್ತಿತ್ತು. ಆದರೆ ಈ ಬಾರಿ ಸೂರ್ಯ ರಶ್ಮಿ ಸ್ಪರ್ಶಿಸದೇ ಇರುವುದಕ್ಕೆ ಭಕ್ತರು ಆತಂಕ ಹೊರಹಾಕುತ್ತಿದ್ದಾರೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.